ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 80 ನೂತನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನೇಮಕಾತಿ ಪತ್ರಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ರಾಜ್ಯ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತದೆ ಎಂದು ತಿಳಿಸಿದರು. ಜೊತೆಗೆ ಇನ್ನೂ 150 ಪಿಡಿಒಗಳ ನೇಮಕಾತಿ ಪ್ರಕ್ರಿಯೆ ಮುಂದಿನ 3 ತಿಂಗಳ ಒಳಗಾಗಿ ಪೂರ್ಣಗೊಳಿಸಲಾಗುವುದು ಎಂದು ಹೇಳಿದರು. ಅದಲ್ಲದೆ ಸುಮಾರು 1400 ಹುದ್ದೆಗಳು ಭರ್ತಿ ಪ್ರಕ್ರಿಯೆಯು ಶೀಘ್ರದಲ್ಲೇ ಆರಂಭವಾಗುವುದು ಎಂದು ಸಚಿವ ಈಶ್ವರ್ ಖಂಡ್ರೆ ಅವರು ಮಾಹಿತಿಯನ್ನ ನೀಡಿದರು. ಮಹಾನಗರ ಪಾಲಿಕೆಗಳಲ್ಲಿ ಕೆಲವೊಂದು ಗ್ರಾಮಗಳು ಸೇರಿಕೊಂಡಿದ್ದಾವೆ. ಈಗ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು 1000ಗಿಂತಲೂ 1036 ಅನಿಸ್ತದೆ ಹುದ್ದೆಗಳು ಖಾಲಿ ಇದ್ದು. ಈಗಾಗಲೇ ನಾವು ಸುಮಾರು 80 ಹುದ್ದೆಗಳು ಅವ್ರು ಮುಂಬಡ್ತಿಗೆ ಅರ್ಹರಾಗಿದ್ದರು. ಕಲ್ಯಾಣ ಕರ್ನಾಟಕ ಭಾಗದವರು ಅವ್ರಿಗೆ ಮುಂಬಡ್ತಿ ಕೊಟ್ಟು ಅವ್ರಿಗೆ ಸ್ಥಳ ನಿಯುಕ್ತಿ ನಾವು ಮಾಡಿದ್ದೇವೆ ಇತ್ತೀಚೆಗೆ. ಅದ್ರ ಜೊತೆಯಲ್ಲಿ ಇವತ್ತು 76 ಜನರಿಗೆ ನೇಮಕಾತಿ ಆದೇಶ ಕೊಡ್ತಾ ಇದ್ದೇವೆ. ಅದರ ಹಾಗೆ ಸುಮಾರು 150 ಜನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅವರು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಅವರಿಗೂ ನಾವು 2 ಇಲ್ಲ 3 ತಿಂಗಳ ಒಳಗಾಗಿ ಏನು ಇವತ್ತು ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅವರ ಸಿಂಧುತ್ವ ಬರಬೇಕಾಗತ್ತೆ, ಅವರ ಆರೋಗ್ಯ ತಪಾಸಣೆ ಆಗ್ತದೆ. ಅವೆಲ್ಲ ಮುಗಿಸಿ ಅವರಿಗೆ ನೇಮಕಾತಿ ಆದೇಶ ಕೊಡ್ತೀವಿ. ಇಷ್ಟೆಲ್ಲ ಕೊಟ್ಟರು ಈಗ ಸುಮಾರು 200-250 ಹುದ್ದೆಗಳು ಖಾಲಿ ಇರ್ತದೆ. ಅದೇ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸುಮಾರು 90% ಈ ಹುದ್ದೆಗಳು ಭರ್ತಿ ಆಗ್ತವೆ. ತಮಗೆಲ್ಲ ಗೊತ್ತಿದೆ, ನಮ್ಮ ಸರ್ಕಾರ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಸಲ ಹೇಳಿದ್ದಾರೆ, ಸುಮಾರು 72,000 ಹುದ್ದೆಗಳ ಭರ್ತಿಗೆ ಈಗಾಗಲೇ ನಾವು ಕ್ರಮ ಕೈಗೊಂಡಿದ್ದೇವೆ. ರಾಜ್ಯದಲ್ಲಿ ಏನು ಖಾಲಿ ಹುದ್ದೆಗಳಿದ್ದಾವೆ, ಇದರಿಂದ ಆಡಳಿತಕ್ಕೆ ತೊಂದರೆ ಆಗ್ತಾ ಇದೆ. ಹಾಗೆ ಅದರ ಜೊತೆಯಲ್ಲಿ ಏನು ನಿರುದ್ಯೋಗಿ ಯುವಕರಿದ್ದಾರೆ, ಆ ಯುವಕರಿಗೂ ಸರ್ಕಾರಿ ನೌಕರಿ ಲಭ್ಯ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಎಲ್ಲ ಸುಮಾರು 72,000 ಹುದ್ದೆಗಳು ಭರ್ತಿ ಮಾಡುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ನಮ್ಮ ಇಲಾಖೆಗೂ ಸುಮಾರು 1,400 ಹುದ್ದೆಗಳು ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಇಲಾಖೆ ಎರಡೂ ಸೇರಿ ಆ ಹುದ್ದೆಗಳು ಭರ್ತಿ ಮಾಡಲಿಕ್ಕೆ ನಮಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ. ಅದರ ಅಧಿಸೂಚನೆ ನಾವು ಹೊರಡಿಸಿದ್ದೇವೆ. ಪಾರದರ್ಶಕವಾಗಿ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತೇವೆ. ಇವತ್ತೇನು ನಿಮಗೆ ನಾನು ಪ್ರಮಾಣ ವಚನ ಬೋಧನೆ ಮಾಡಿದ್ದೇನೆ.